ಹಾಯ್ ಫ್ರೆಂಡ್ಸ್, ರಾಧಾಸ್ ರೆಸಿಪಿ ರೂಮ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಶೀತ ಜ್ವರಕ್ಕೆ ಮನೆ ಮದ್ದು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಆಮೇಲೆ ಕೆಮ್ಮಿಗೆ ತೋರಿಸ್ತೀನಿ. ಮೊದಲು ಶೀತ ಜ್ವರದ ಕಷಾಯ ತೋರಿಸ್ಕೊಡ್ತಾ ಇದ್ದೀನಿ. ಅರ್ಧ ಸ್ಪೂನ್ ಕಾಳು ಮೆಣಸು ತೊಗೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಒಣ ಶುಂಠಿ ತೊಗೊಂಡಿದ್ದೀನಿ. ಅದೆರಡು ಸೇರಿಸಿ ಪುಡಿ ಮಾಡಿ ಇಟ್ಕೋಬೇಕು. ಪುಡಿ ಮಾಡಿಕೊಂಡಾದ್ಮೇಲೆ ಒಂದು ಪಾತ್ರೆಗೆ ಇದನ್ನು ಹಾಕಬೇಕು. ಚಿಟಿಕೆ ಇಷ್ಟು ಅರಿಶಿನ ಹಾಕೋದು, ಇದು ಹಾಕ್ಬೇಕು. ಇದಕ್ಕೆ ಒಂದು ಲೋಟ, ಈ ಥರ ಲೋಟ, ಇಷ್ಟು ದೊಡ್ಡ ಲೋಟದಲ್ಲಿ ಒಂದು ಲೋಟ ನೀರು ಹಾಕಬೇಕು. ಈಗ ಸ್ಟವ್ ಹಚ್ಕೋಬೇಕು. ಹಚ್ಕೊಂಡು ಇದನ್ನು ಒಂದು ಲೋಟ ನೀರು ಹಾಕಿದ್ದೀವಲ್ಲ, ಇದಕ್ಕೆ ಅದು ಅರ್ಧ ಆಗೋಷ್ಟು ಕುದಿಸ್ಕೋಬೇಕು. ನೋಡಿ, ಇದರ ಅರ್ಧ ಲೋಟ ಆಗಿದೆ, ಸೋಸ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಮತ್ತೆ ಅರ್ಧ ಲೋಟ ಹಾಲು ತಗೋಬೇಕು. ಹಾಲು ಹಾಕ್ಕೊಂಡು ಮತ್ತೆ ಸ್ವಲ್ಪ ಬಿಸಿ ಮಾಡಬೇಕು. ಕುದಿಸೋ ಹಂಗೇನಿಲ್ಲ, ಹಾಗೆ ಬಿಸಿ ಮಾಡಿಕೊಂಡ್ರೆ ಸಾಕು. ಸ್ವಲ್ಪ ಜಾಸ್ತಿ ಬಿಸಿ ಆಗೋ ತನಕ. ಆಮೇಲೆ ಕಷಾಯಕ್ಕೆ ಒಂದು ಸ್ಪೂನ್ ಸಕ್ಕರೆ ಹಾಕಬೇಕು. ಸಕ್ಕರೆ ಹಾಲು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಬಿಸಿ ಇದೆ ಕುಡಿದು ಮಲಗಬೇಕು. ರಾತ್ರಿ ಮಲಗೋ ಟೈಮಲ್ಲಿ ಕುಡಿಬೇಕು ಇದನ್ನು, ಊಟ ಎಲ್ಲ ಆದಮೇಲೆ. ನೋಡಿ ಫ್ರೆಂಡ್ಸ್, ಈ ಥರ ಹಾಕ್ಕೊಂಡು ಮಲಗಬೇಕಾದ್ರೆ ಕುಡಿದು ಮಲ್ಕೋಬೇಕು. ಈ ಥರ 2 ದಿನನೂ ಮಾಡಿದರೆ ನಿಮ್ಮ ಶೀತ ಜ್ವರ ಕಡಿಮೆ ಆಗುತ್ತೆ. ಕೆಮ್ಮಿಗೆ ಮನೆ ಮದ್ದು ಮಾಡೋದಕ್ಕೆ ಅರ್ಧ ನಿಂಬೆಹಣ್ಣು ತೊಗೊಂಡಿದ್ದೀನಿ, ಅರ್ಧ ಸ್ಪೂನ್ ಉಪ್ಪು ತೊಗೊಂಡಿದ್ದೀನಿ. ಆಮೇಲೆ ಒಂದು ಲೋಟ ನೀರು, ನೋಡ್ರಿ ಇಷ್ಟು ದೊಡ್ಡ ಲೋಟದಲ್ಲಿ ಒಂದು ಲೋಟ ನೀರು ತೊಗೋಬೇಕು. ಅದನ್ನು ಬಿಸಿ ಮಾಡಬೇಕು. ಬಿಸಿ ಅಂದರೆ ನಾವು ಟೀ ಎಲ್ಲ ಕುಡಿತೀವಲ್ಲ, ಅಷ್ಟು ಬಿಸಿ ಇರಬೇಕು ನೀರು. ನೋಡಿ, ಇಷ್ಟು ಬಿಸಿಯಾಗಿರ್ಬೇಕು ನೀರಿದು. ನೋಡಿ, ನೀರು ಬಿಸಿ ಆಗಿದೆಯಲ್ಲ, ಲೋಟಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಹೊಳಕೆ ನಿಂಬೆಹಣ್ಣು ತೊಗೊಂಡಿದ್ದೀನಲ್ಲ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಬಿಸಿನೀರಿಗೆ. ಜಾಲರಿಯಲ್ಲಿ ಸೋಸ್ಕೊಂಬಿಡ್ಬೇಕು, ಅವಾಗಲೇ ಹಾಕ್ತಾನೆ. ಈ ಸ್ಪೂನಲ್ಲಿ ಅರ್ಧ ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ. ಅದಾದಮೇಲೆ ಚೆನ್ನಾಗಿ ಕೈ ಆಡಿ ಬಿಸಿದೆ ಕುಡಿದು ರಾತ್ರಿ ಮಲಗುವಾಗ ಬಿಸಿದೆ ಕುಡಿದು ಮಲ್ಕೊಂಬಿಡ್ಬೇಕು. 2 ದಿನ ಈ ಥರ ಮಾಡಿದರೆ ಎಂಥ ಕೆಮ್ಮಿದ್ರೂ ಚೆನ್ನಾಗುತ್ತೆ. ಟ್ರೈ ಮಾಡಿ ನೋಡಿ ಮನೆಯಲ್ಲಿ. ಇವೆರಡು ಕಷಾಯನ ರಾತ್ರಿ ಅಷ್ಟೇ ಕುಡಿಬೇಕು. ಆಮೇಲೆ ಇವೆರಡು ಕಷಾಯನೂ ಒಂದೇ ದಿನ ರಾತ್ರಿ ಕುಡಿಯೋಂಗಿಲ್ಲ. 2 ದಿನ ರಾತ್ರಿ ಶೀತ ಜ್ವರದ ಕಷಾಯ ಕುಡಿಬೇಕು, 2 ದಿನ ರಾತ್ರಿ ಕೆಮ್ಮಿನ ಕಷಾಯ ಕುಡಿಬೇಕು. ಆದರೆ ಎರಡನ್ನೂ ಒಂದೇ ದಿನ ಕುಡಿಯೋಂಗಿಲ್ಲ. ಶೀತ ಜ್ವರ ಇದ್ದಾಗ ಕಾಳುಮೆಣಸಿನ ಕಷಾಯ ಅಷ್ಟೇ ಕುಡೀರಿ 2 ದಿನ ರಾತ್ರಿ. ಆಮೇಲೆ ಯಾವುದೇ ಕಾರಣಕ್ಕೂ 2 ಕಷಾಯ ಒಂದೇ ದಿನ ಕುಡಿಬೇಡಿ. ಆಮೇಲೆ ಶೀತ ಜ್ವರ ಕೆಮ್ಮು 3 ಇತ್ತು ಅಂದರೆ ಮೊದಲು ಜ್ವರ ಶೀತದ ಕಷಾಯ ಕುಡೀರಿ ಕಾಳುಮೆಣಸಿಂದ 2 ದಿನ ರಾತ್ರಿ ಮಲಗುವಾಗ. ಆಮೇಲೆ ಮಾರನೇ ದಿವಸದಿಂದ 2 ದಿನ ರಾತ್ರಿ ಕೆಮ್ಮಿನ ಕುಡೀರಿ. ನೀವು ಜ್ವರದ ಕಷಾಯ ಕುಡಿದ್ರೂ 2 ದಿನ ಕುಡಿಬೇಕು, ಕೆಮ್ಮಿನ ಕಷಾಯ ಕುಡಿದ್ರೂ 2 ದಿನ ಕುಡಿಬೇಕು. ಅದನ್ನು ಕುಡಿದಾದ್ಮೇಲೆ ನೀರೇನು ಕುಡಿಯೋಂಗಿಲ್ಲ, ಹಾಗೆ ಮಲ್ಕೋಬೇಕು ರಾತ್ರಿ. ಈ 2 ಮನೆ ಮದ್ದು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ, ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ತಿಳಿಸ್ರಿ.